ಇವತ್ತು ಸಾವಿರಾರು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ ಮಾತಾಡಕೊಡ್ಬೇಕು, ಕೂಗಾಡ್ಬೇಡಿ. ಅಥಣಿಯಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ಸಚಿವ ಸಂತೋಷ್ ಲಾಡ್ ಭಾಷಣದ ವೇಳೆ ಗದ್ದಲ ಉಂಟಾಯಿತು. ಕಾರ್ಯಕ್ರಮದಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೇಳಿಬಂದ ಹಿನ್ನೆಲೆ ಅಸಮಾಧಾನಗೊಂಡ ಸಂತೋಷ್ ಲಾಡ್ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ವೇದಿಕೆಯಿಂದ ಕೆಳಗಿಳಿದಿದ್ದಾರೆ. ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷಣದ ಬಳಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿದರು. ಈ ವೇಳೆ ಅವರು ಶಿವಾಜಿ ಮಹಾರಾಜರ ಸೇನೆಯಲ್ಲಿ ಮುಸ್ಲಿಂ ಸೇವಕರು ಇದ್ದರು. ಶಿವಾಜಿ ಮಹಾರಾಜರಿಗೆ ಸಿಂಹದ ಉಗುರು ಅಂದ್ರೆ ವಾಘ ನಖದ ಬಳಕೆಯ ಯೋಜನೆ ನೀಡಿದ್ದು ಒಬ್ಬ ಮುಸ್ಲಿಂ ಸೇವಕ ಅಂತ ಹೇಳಿಕೆ ನೀಡಿದ್ರು. ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ ಈ 4 ವರ್ಗಗಳಿರ್ತಕ್ಕಂಥದ್ದು. ಆ 4 ವರ್ಗದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಎಲ್ಲ 18 ಸಮಾಜಗಳನ್ನ ಜೋಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಸಾವಿರಾರು ಕಟ್ಟಿದ್ದಾರೆ. ಜೈ ಶ್ರೀರಾಮ್, ಜೈ ಶಿವಾಜಿ ಮಹಾರಾಜ್. ನೋಡಿ ಮಾತಾಡಕೊಡ್ಬೇಕು, ಕೂಗಾಡ್ಬೇಡಿ. ದಿಸ್ ಇಸ್ ನಾಟ್ ಅವೇ. ನೀವು ಸುಮ್ಮನೆ ನೋಡಿ, ಕೂಗಾಡ್ಬೇಡಿ. ಈ ಹೇಳಿಕೆಗೆ ಶಿವ ಪ್ರತಿಷ್ಠಾನ ಸಂಘಟನೆಗೆ ಸೇರಿದ ಯುವಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಭವ್ಯವಾದಂತ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತಿರುವಾಗ ನಮ್ಮವರೇ ಆದಂತಹ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಯಾವುದೇ ಇತಿಹಾಸ ಗೊತ್ತಿರದೆ ಭಾಷ್ಯವನ್ನು ಮಾಡಿದ್ದಾರೆ. ಯಾವುದೇ ಇತಿಹಾಸದ ಪುಸ್ತಕಗಳಲ್ಲ, ಇಲ್ಲಿ ಯಾವುದೇ ದಾಖಲೆಗಳು, ಐತಿಹಾಸಿಕ ಪುರಾವೆಗಳು ಇಲ್ಲದಂಥ ಸಂದರ್ಭಗಳನ್ನು ತಮ್ಮ ಭಾಷಣದಲ್ಲಿ ಅವರು ನೀಡಿದ್ದಾರೆ. ಇದಕ್ಕೆ ನಮ್ಮ ಶಿವ ಪ್ರತಿಷ್ಠಾನದ ವತಿಯಿಂದ ಹಾಗೂ ಅವರು ಹೇಳಿಕೆ ನೀಡಿರುವಂತೂ ಶಿವಾಜಿ ಮಹಾರಾಜರ ಸೈನಿಕರಲ್ಲಿ ಇಷ್ಟು ಪ್ರತಿಶತದಷ್ಟು ಮುಸ್ಲಿಂ ಸೈನಿಕರಿದ್ದರು ಅಂತ ಹೇಳ್ತಾರೆ. ಇದು ಶುದ್ಧ ಸುಳ್ಳು. ಯಾವುದೇ ಇತಿಹಾಸದ ದಾಖಲೆಗಳಲ್ಲಿ, ಐತಿಹಾಸಿಕ ಪುರಾವೆಗಳಲ್ಲಿ ಯಾವುದೇ ರೀತಿಯಾದಂಥ ಶಿವಾಜಿ ಮಹಾರಾಜರ ಇರುವಂಥ ಯಾವುದೇ ಇತಿಹಾಸ ಆಗಲಿ, ಐತಿಹಾಸಿಕ ದಾಖಲೆಗಳಲ್ಲಿ ಯಾವುದೇ ಥರದ ಈ ಉಲ್ಲೇಖಗಳಾಗಲಿ, ಯಾವುದೇ ದಾಖಲೆಗಳಾಗಲಿ ಯಾವುದೂ ಇಲ್ಲ. ಇವರು ಯಾವ ಇತಿಹಾಸವನ್ನು ಓದಿದ್ದಾರೆ ಅನ್ನೋದು ನಮಗೆ ಅವರು ತಿಳಿಸಬೇಕಾಗಿ ಅವರಲ್ಲಿ ವಿನಂತಿ. ಅವರು ಮತ್ತೊಂದು ಉಲ್ಲೇಖ ಮಾಡಿದರು. ವಾಗ್ನಕ ತಯಾರು ಮಾಡಿಕೊಟ್ಟವರು ರುಸ್ತಮೆ ಜಮಾಲ್, ಬಾಕಿ ಅವ್ರ ಸೈನಿಕರಲ್ಲಿ ಅವರಿದ್ರು, ಇವರಿದ್ರು, ನೌಕಾಯಾನ ಪ್ರಮುಖರಾಗಲಿ ಅವರು ಇವರೇ ಪ್ರತಿಯೊಂದು ಹೇಳಿದ್ರು. ಅವೆಲ್ಲ ಶುದ್ಧ ಸುಳ್ಳು. ಯಾವುದೇ ರೀತಿಯಾದಂಥ ಇತಿಹಾಸದ ದಾಖಲೆ ಯಾವುದೂ ಇಲ್ಲ. ದಾಖಲೆ ಇದ್ರೆ ತೋರಿಸ್ರಿ. ಯಾವುದೇ ಇತಿಹಾಸ ನಾವು ಓದಿರೋಂಥ ಪುಸ್ತಕ ಆಗಲಿ, ಯಾವುದೇ ಐತಿಹಾಸಿಕ ದಾಖಲೆಗಳಿಗೆ ಒಂದು ದಾಖಲೆ ಇಲ್ಲಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ಆಗಲಿ, ಅದರ ನಂತರ ಯಾವುದೇ ಮುಸ್ಲಿಂ ಸೇನೆ ಆಗಲಿ ಯಾರೂ ಇಲ್ಲ, ಯಾವುದೇ ದಾಖಲೆಗಳು ಇಲ್ಲ. ಗದ್ದಲ ಹೆಚ್ಚಾದ ಹಿನ್ನೆಲೆ ಸಚಿವ ಸಂತೋಷ್ ಲಾಡ್ ಭಾಷಣವನ್ನ ಮಧ್ಯದಲ್ಲೇ ನಿಲ್ಲಿಸಿ ಸವದಿ ಅವರ ಕಾರ್ನಲ್ಲಿ ಸ್ಥಳದಿಂದ ತೆರಳಿದ್ರು. ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯೂರು ಶಿಕ್ಷಣ, ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥನಿದೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸೆಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ, ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. ಪಿಯು ಪಾಠಗಳ ಜೊತೆಗೆ ನೀಟ್, ಜೆಇ, ಸಿಇಟಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 27ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.